ನೀವು ರಾಹು ಪ್ಲಾನೆಟ್ ನ ಒಂದು ಚೀಟಿಂಗ್ ಪ್ಲಾನೆಟ್ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ರಾಹು ಕರೆಕ್ಟ್ ಆಗಿ ಚಾನಲೈಸ್ ಆಗಿದ್ರೆ ಭೂಮಿ ಮೇಲೆ ಸ್ವರ್ಗ ಕ್ರಿಯೇಟ್ ಮಾಡಿಸೋದು. ರಾಹು ಇನ್ನೋವೇಷನ್ಸ್, ಟೆಕ್ನಾಲಜಿ, ಆಸೆಗಳು, ಆಂಬಿಷನ್ಸ್, ಬೇಕೇ ಬೇಕು ಅನ್ನೋ ಆಟ, ನಿಮ್ನ ನೀವು ಮೋಸದಿಂದ ತಪ್ಪಿಸ್ಕೊಳ್ಳೋಕೆ ಯೂಸ್ ಮಾಡೋ ಇಂಟೆಲಿಜೆನ್ಸ್ ಎನರ್ಜಿ, ಇವೆಲ್ಲ ಗುಡ್ ಚಾನಲೈಸ್ ಎನರ್ಜಿ. ರಾಹು ಈ ಕಲಿಯುಗದಲ್ಲಿ ಮೋಸ್ಟ್ ಡಾಮಿನೆಂಟ್ ಎನರ್ಜಿ. ನಿಮ್ಗೆ ಬೇರೆಯವ್ರು ಏನಾದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು, ನಿಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು, ಬೇರೆಯವ್ರು ಹೆಂಗಾದ್ರೂ ಆಗ್ಲಿ ಅನ್ನೋ ಥಾಟ್ಸು, ಗ್ಯಾಮ್ಲಿಂಗ್ಸು, ಇನ್ಸ್ಟೆಂಟ್ ರಿಸಲ್ಟ್ಸು, ₹1 ಇಂದ ₹100, ₹1000 ಮಾಡಕ್ ಹೋಗ್ತೀನಿ ಅನ್ನೋದು, ಫೇಕ್ ಆಗಿ ಆಕ್ಟ್ ಮಾಡೋದು, ಜನಗಳು ನಿಮ್ಗೆ ಮೋಸ ಮಾಡ್ತಾ ಇದಾರೆ ಅಂತ ಯಾವಾಗ್ಲೂ ಭ್ರಮೆಲಿರೋದು, ಮತ್ತೆ ಪಾರ್ಟಿಗಳಲ್ಲಿ ಸುಮ್ನೆ ಕಿರಿಕ್ ತೆಗೆಯೋದು, ರಾಂಗ್ ಪಾರ್ಟ್ನರ್ಶಿಪ್, ರಾಂಗ್ ಇನ್ವೆಸ್ಟ್ಮೆಂಟ್ಸ್, ಕನ್ಫ್ಯೂಷನ್, ಯಾವಾಗ್ಲೂ ಮೊಬೈಲ್ ಡ್ಯಾಮೇಜ್ ಆಗ್ತಾ ಇರೋದು, ಎಲೆಕ್ಟ್ರಾನಿಕ್ಸ್ ಗೆಜೆಟ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು, ಇಲ್ಲ ಕಳ್ತನ ಆಗ್ತಾ ಇರೋದು, ಇವೆಲ್ಲ ಅನ್ಚಾನಲೈಸ್ಡ್ ರಾವ್ ಎನರ್ಜಿ. ಎಷ್ಟೇ ತಿಂದ್ರು ತೃಪ್ತಿ ಆಗದೆ ಇರೋದು, ಎಷ್ಟೇ ಮಾತಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಇರೋದು, ಮಧ್ಯರಾತ್ರಿಲೆಲ್ಲ ಫುಡ್ ಕ್ರೇವಿಂಗ್ಸ್ ಆಗೋದು, ತಾಮಸಿಕ್ ಫುಡ್ ಅಂದ್ರೆ ನಾನ್ ವೆಜ್ ಫುಡ್ ಮೇಲೆ ತುಂಬಾ ಕ್ರೇವಿಂಗ್ಸು, ತಿಂದಾದ್ಮೇಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಇರೋದು, ಫುಡ್ ಒಂದೇ ಅಲ್ಲ ಬೇರೆ ವಿಷಯದಲ್ಲೂ ಆಗ್ತಾ ಇರುತ್ತೆ. ರಾವು ಬಂದು ಫಸ್ಟ್ ಹೌಸಲ್ಲಿ ಕೂತಿರ್ತಾರೆ, ಇಲ್ಲ ಸೆಕೆಂಡ್ ಹೌಸಲ್ಲಿ ಕೂತಿರ್ತಾರೆ. ಇವ್ರಿಗೆ ಇಲ್ಲ ನಕ್ಷತ್ರ ಬಂದು ಆರುದ್ರ ನಕ್ಷತ್ರ ಆಗಿರುತ್ತೆ, ಇಲ್ಲ ಸ್ವಾತಿ ನಕ್ಷತ್ರ ಆಗಿರುತ್ತೆ, ಇಲ್ಲ ಶತಭಿಷ ನಕ್ಷತ್ರ ಆಗಿರುತ್ತೆ. ಯಾವ ಮನೇಲಿ ಕೂತಿರ್ತಾರೋ ರಾವು ಆ ಮನೆಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇವೆಲ್ಲ ಅವರು ಬೇಕು ಅಂತ ಮಾಡ್ತಿರಲ್ಲ, ಆ ಎನರ್ಜಿ ಪ್ಲೇ ಆಗ್ತಾ ಇರುತ್ತೆ ಅಷ್ಟೇ. ರಾಹುನ ನೀವು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವೇನಾರು ಹಂಗೆ ಕಂಟ್ರೋಲ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಅದು ಔಟ್ ಆಫ್ ಕಂಟ್ರೋಲೇ ಆಗೋದು. ರಾಹು ಏನಿದ್ರು ಚಾನಲೈಸ್ ಮಾಡಬೇಕು ಅಷ್ಟೇ. ರಾಹು ನಿಮ್ಮ ಚಾರ್ಟಲ್ಲಿ ಒಳ್ಳೆ ಪ್ಲೇಸ್ಮೆಂಟಲ್ಲಿ ಕೂತಿದ್ರೆ ಚಾನಲೈಸ್ ಮಾಡ್ಕೊಂಡ್ರೆ ರಾಹು ಮೇಕ್ಸ್ ಯು ಜೀನಿಯಸ್, ಅದ್ರ ಬಗ್ಗೆ ಡೌಟೇ ಇಲ್ಲ.